ಒಂದು ಅರಸುಗಳು 19ನೇ ಅಧ್ಯಾಯ 21ನೆಯ ವಾಕ್ಯ. ಎಲಿಷನು ಹಿಂತಿರುಗಿ ಹೋಗಿ ತಾನು ಉಳುತ್ತಿದ್ದ ಜೋಡಿ ಎತ್ತುಗಳನ್ನು ತೆಗೆದುಕೊಂಡು ಅವುಗಳನ್ನು ವಧಿಸಿ ಮಾಂಸವನ್ನು ರಂಟೆಯ ಕಟ್ಟಿಗೆಯಿಂದ ಬೇಯಿಸಿ ಜನರಿಗೆ ಔತಣ ಮಾಡಿಸಿದನು. ಅನಂತರ ಅವನು ಎದ್ದು ಎಲಿಯನನ್ನು ಹಿಂಬಾಲಿಸಿ ಅವನ ಸೇವಕನಾದನು. ಈ ವಾಕ್ಯದಲ್ಲಿ ಎಲಿಷನು ಎಲಿಯನ ಸೇವಕನಾದದ್ದರ ವಿಷಯವಾಗಿ ತಿಳಿಸುತ್ತಾ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಎಲಿಯನ ಸೇವೆಯನ್ನು ಮುಂದುವರಿಸುವಂತೆ ಎಲಿಷನನ್ನು ಅಭಿಷೇಕಿಸಬೇಕೆಂಬುದಾಗಿ ದೇವರು ಎಲಿಯನಿಗೆ ಹೇಳಿದಾಗ ಎಲಿಯನಾದರೂ ಬಂದು ತನ್ನ ಕಂಬಳಿಯನ್ನು ಎಲಿಷನ ಮೇಲೆ ಹಾಕಿದನು. ಅದನ್ನು ನೋಡಿದ ಕೂಡಲೇ ಎಲಿಷನಿಗೆ ಅರ್ಥವಾಯಿತು, ನಾನಿನ್ನು ಎಲಿಯನ ಶಿಷ್ಯನಾಗಿ ಎಲಿಯನನ್ನು ಹಿಂಬಾಲಿಸುತ್ತಾ ಅವನ ಸೇವಕನಾಗಿ ಕಾರ್ಯಗಳನ್ನು ಮಾಡಬೇಕು ಎಂಬುದಾಗಿ. ಕೂಡಲೇ ಅವನು ಎಲಿಯನ ಬಳಿಯಲ್ಲಿ ಅಪ್ಪಣೆಯನ್ನು ತೆಗೆದುಕೊಂಡು ನಂತರ ಅವನು ಹೋಗಿ ತಾನು ಉಳುತ್ತಾ ಇದ್ದಂಥ ಜೋಡಿ ಎತ್ತುಗಳನ್ನು ವಧಿಸಿ ಅದನ್ನು ಬೇಯಿಸಿ ಜನರಿಗೆ ಔತಣವನ್ನು ಮಾಡಿಸಿ ನಂತರ ಎದ್ದು ಎಲಿಯನನ್ನು ಹಿಂಬಾಲಿಸಿ ಅವನ ಸೇವಕನಾದನು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ. ನೋಡುವಾಗ ಎಲಿಷನು ಆ ಎತ್ತುಗಳಿಂದ ಹೊಲವನ್ನು ಉಳುತ್ತಾ ಇದ್ದನು. ಅಂದರೆ ಅದರ ಮೂಲಕ ಕೆಲಸ ಮಾಡಿ ಆದಾಯವನ್ನು ಗಳಿಸುವವನಾಗಿ ಅವನು ಶ್ರಮ ಪಡುತ್ತಾ ಇದ್ದನು. ಆದರೆ ಯಾವಾಗ ಅವನಿಗೆ ಎಲಿಯನ ಶಿಷ್ಯನಾಗಬೇಕು ಎಂಬಂತ ಆ ಒಂದು ಕರೆಯುವಿಕೆ ಬಂದಿತ್ತೋ ಆಗ ಅವನು ಆದಾಯಕ್ಕಾಗಿ ಮಾಡುತ್ತಾ ಇದ್ದಂಥ ಕಾರ್ಯಗಳನ್ನೆಲ್ಲ ಬಿಟ್ಟು ತಾನೇ ದೇವರಿಗೊಂದು ಆದಾಯವಾಗುವಂತೆ, ತಾನೇ ದೇವರ ಸೇವೆಯಲ್ಲಿ ಲಾಭವಾಗಿ ಬದಲಾಗುವಂತೆ ತನ್ನನ್ನು ಪೂರ್ಣವಾಗಿ ಒಪ್ಪಿಸಿ ತಾನು ಆದಾಯಕ್ಕೋಸ್ಕರ ಬಳಸಿಕೊಳ್ಳುತ್ತಾ ಇದ್ದಂಥ ಎತ್ತುಗಳನ್ನು ನೇಗಿಲಿನೆಲ್ಲ ಪೂರ್ಣವಾಗಿ ನಾಶ ಮಾಡಿ ಇನ್ನೆಂದಿಗೂ ಕೂಡ ಹಿಂತಿರುಗುವುದಿಲ್ಲ ಎಂಬಂಥ ನಿಶ್ಚಯದೊಂದಿಗೆ ಎಲಿಯನನ್ನು ಹಿಂಬಾಲಿಸುವುದಕ್ಕೆ ಆರಂಭಿಸಿದನು. ಅದರ ನಂತರ ನೋಡುವಾಗ ಎಲಿಯನಲ್ಲಿದ್ದಂಥ ಅಭಿಷೇಕವು 2ರಷ್ಟಾಗಿ ಎಲಿಷನ ಮೂಲಕವಾಗಿ ಪ್ರಕಟವಾಗುವಂತೆ ಅವನು ದೇವರಿಗೋಸ್ಕರ ಬಹಳ ದೊಡ್ಡ ಲಾಭವಾಗಿ ಬಹಳ ದೊಡ್ಡ ಶಕ್ತವಾದ ಸೇವೆಯನ್ನು ಮಾಡುವಂತೆ ವಿಷಯಗಳು ಬದಲಾದವು. ಅಂದರೆ ಎಲಿಷನು ತೀರ್ಮಾನ ತೆಗೆದುಕೊಳ್ಳುವಾಗಲೇ ದೃಢವಾಗಿ ಸ್ಥಿರವಾಗಿ ತೀರ್ಮಾನವನ್ನು ತೆಗೆದುಕೊಂಡದ್ದರಿಂದ ಅವನ ಭವಿಷ್ಯತ್ ಕಾಲ, ಅವನ ಮುಂದಿನ ದಿನಗಳು ಆ ತೀರ್ಮಾನಕ್ಕನುಸಾರವಾಗಿ ಶ್ರೇಷ್ಠವಾಗಿ ಆಶೀರ್ವದಿಸಲ್ಪಟ್ಟಿತು. ನಮ್ಮ ಜೀವಿತಗಳಲ್ಲಿ ಕೂಡ ನಾವು ತೆಗೆದುಕೊಳ್ಳುವಂಥ ತೀರ್ಮಾನಗಳ ವಿಷಯವಾಗಿ ಬಹಳ ದೃಢವಾಗಿರಬೇಕು, ಬಹಳ ಸ್ಥಿರವಾಗಿರಬೇಕು. ಎರಡು ಮನಸ್ಸುಳ್ಳವರಾಗಿ ಅಥವಾ ಅರ್ಧಂಬರ್ಧವಾಗಿ ನಂಬಿಕೆ ಇಲ್ಲದೆ ದೃಢತೆ ಇಲ್ಲದೆ ನಾವು ಏನೇ ತೀರ್ಮಾನಗಳನ್ನು ಮಾಡಿದರೂ ಕೂಡ ನಮಗೆ ಅದರಲ್ಲಿ ದೃಢತೆ ಇಲ್ಲದೆ ಇರುವುದರಿಂದ ನಾವು ಅದರಲ್ಲಿ ಖಂಡಿತವಾಗಿ ಬಿದ್ದು ಹೋಗುತ್ತೇವೆ. ಆದ್ದರಿಂದ ತೆಗೆದುಕೊಳ್ಳುವಂಥ ತೀರ್ಮಾನವು ದೃಢವಾಗಿರುವುದರಲ್ಲಿ ಗಮನವನ್ನು ಕೊಡಬೇಕು. ಯಾವಾಗ ತೀರ್ಮಾನ ಅಷ್ಟು ದೃಢವಾಗುತ್ತದೆ ಅಂದರೆ ದೇವರಿಂದ ನಾವು ವಿಷಯಗಳನ್ನು ಹೊಂದಿಕೊಳ್ಳುವಾಗ, ದೇವರ ಸ್ವರವನ್ನು ಕೇಳುವಾಗ, ಆತನ ಆಲೋಚನೆಗಳ ಪ್ರಕಾರವಾಗಿ ನಡೆಯುವುದಕ್ಕೆ ನಮ್ಮನ್ನು ಪೂರ್ಣವಾಗಿ ಸಮರ್ಪಿಸುವಾಗ ನಮ್ಮಲ್ಲಿ ಆ ದೃಢತೆ, ಧೈರ್ಯ ಉಂಟಾಗುತ್ತದೆ. ಎಲಿಷನ ಹಾಗೆ ನಾವು ಕೂಡ ದೃಢವಾದಂಥ ತೀರ್ಮಾನವನ್ನು ಮಾಡಿ ಬಿಡಬೇಕಾದನ್ನು ಪೂರ್ಣವಾಗಿ ಬಿಟ್ಟು ಹೊಂದಬೇಕಾದವುಗಳಿಗಾಗಿ ಸ್ಥಿರಚಿತ್ತದಿಂದ ಮುನ್ನಡೆಯಬಹುದು. ಹಾಗೆ ಹೊಂದಬೇಕಾಗಿರುವಂಥ ಕಾರ್ಯಗಳನ್ನು ಕೂಡ ಪೂರ್ಣವಾಗಿ ಹೊಂದಿ ಕರ್ತನಿಗೆ ಲಾಭವಾಗುವಂತೆ, ಕರ್ತನು ನಮ್ಮಲ್ಲಿ ಸಂತೋಷ ಪಡುವಂತೆ ಜೀವಿತವನ್ನು ಮುನ್ನಡೆಸಬಹುದು. ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಆಲೋಚನೆಗಳನ್ನು ಕೇಳಿರಿ, ದೇವರ ಸ್ವರಕ್ಕೆ ಕಿವಿಗೊಡಿರಿ, ದೃಢವಾದ ತೀರ್ಮಾನಗಳನ್ನು ಮಾಡಿರಿ. ನಿಮಗೆ ಲಾಭ ಮಾಡಿಕೊಳ್ಳುವುದಕ್ಕಾಗಿ ಅಲ್ಲ, ಬದಲಾಗಿ ಕರ್ತನಿಗೆ ನೀವು ಲಾಭವಾಗಿರುವಂತೆ ನಿಮ್ಮ ಜೀವಿತವನ್ನು ಒಪ್ಪಿಸಿ ಕೊಡುವುದಾದರೆ ಶ್ರೇಷ್ಠತೆಗಳನ್ನು ಕಾಣುತ್ತೀರಾ ಎಂಬುದನ್ನು ಅರಿತು ದೇವರ ಕರಗಳಲ್ಲಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತೆ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಆ ದಿವಸಗಳಲ್ಲಿ ಎಲಿಷನು ಎಲಿಯನನ್ನು ಹಿಂಬಾಲಿಸುವಂತೆ, ಎಲಿಯನ ಶಿಷ್ಯನಾಗಿ ಬದಲಾಗುವಂತೆ ತೀರ್ಮಾನವನ್ನು ಮಾಡುವಾಗ ದೃಢವಾಗಿ ತೀರ್ಮಾನವನ್ನು ಮಾಡಿ ತಾನು ಉಳುತ್ತಾ ಇದ್ದಂಥ, ತನಗೆ ಲಾಭವಾಗಿ ಇಟ್ಟುಕೊಂಡಿದ್ದಂಥ ಎತ್ತುಗಳನ್ನು ನೇಗಿಲಿನೆಲ್ಲ ನಾಶ ಮಾಡಿ ಸ್ಥಿರವಾಗಿ ಅಪ್ಪ ತೀರ್ಮಾನ ತೆಗೆದುಕೊಂಡು ಎಲಿಯನನ್ನು
ಹಿಂಬಾಲಿಸಿದ ಹಾಗೆ ದಿವಸಗಳಲ್ಲಿ ನಮ್ಮ ತೀರ್ಮಾನಗಳು ಕೂಡ ಇರಬೇಕು. ನಿನ್ನ ಬಳಿಯಲ್ಲಿ ಆಲೋಚನೆಗಳನ್ನು ಕೇಳಿ ನೀನು ಹೇಳುವಂತೆ ಕಾರ್ಯಗಳನ್ನು ಮಾಡುವುದಕ್ಕೆ ನಮ್ಮನ್ನು ಸಮರ್ಪಿಸಿ ದೃಢ ನಿಶ್ಚಯದಿಂದ ಕಾರ್ಯಗಳನ್ನು ಮಾಡೋದಕ್ಕೆ ಮುಂದಾಗುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ನಾವಪ್ಪ ನಮಗೆ ಲಾಭ ಮಾಡಿಕೊಳ್ಳುವವರಾಗಿ ಸ್ವಾರ್ಥದ ಜೀವಿತವನ್ನು ನಡೆಸದೆ ಯೇಸುವೆ ನಿಮಗೆ ಲಾಭವನ್ನುಂಟು ಮಾಡುವವರಾಗಿ, ನಿಮ್ಮ ಹೃದಯಕ್ಕೆ ಸಂತೋಷವನ್ನುಂಟು ಮಾಡುವವರಾಗಿ ಜೀವಿಸೋಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಕೃಪೆಯನ್ನು ಬಲವನ್ನು ಅನುಗ್ರಹಿಸು. ಆಶೀರ್ವದಿಸು ಕರ್ತನೆ. ನಿನ್ನ ನಾಮವೊಂದೇ ಮಹಿಮೆಗೊಳ್ಳಲಿ. ನಿನ್ನ ಚಿತ್ತ ಪ್ರತಿಯೊಬ್ಬೊಬ್ಬರ ಮೂಲಕವಾಗಿಯೂ ನೆರವೇರಲಿ. ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಅದನ್ನೇ ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾರ್ಪನಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.